ನಮಸ್ಕಾರ. ತಮಗೆಲ್ಲರಿಗೂ ಗುರುಪೂರ್ಣಿಮೆ ಶುಭಾಶಯಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎನ್ನುವ ದಾಸವಾಣಿಯಲ್ಲಿ ದಾಸಶ್ರೇಷ್ಠರಾದ ಪುರಂದರದಾಸರು ಮಾನವನ ಜೀವನದಲ್ಲಿ ಗುರುವಿನ ಶ್ರೇಷ್ಠತೆಯನ್ನು ಮಹತ್ವವನ್ನು ಸಾರಿ ತಿಳಿಸಿದ್ದಾರೆ. ಗುರುಗಳಿಗೆ ವಂದನೆಯನ್ನು ಸಲ್ಲಿಸಲು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷ ದಿನವೊಂದನ್ನು ಮೀಸಲಿಡಲಾಗಿದೆ. ಅದುವೇ ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆಯನ್ನು ಆಷಾಢ ಮಾಸದ ಪೌರ್ಣಿಮೆ ದಿನದಂದು ಆಚರಣೆ ಮಾಡಲಾಗುತ್ತದೆ. ಸಂಪೂರ್ಣ ಮಾನವ ಕುಲದ ಗುರುಗಳಾದ ಗುರು ವೇದವ್ಯಾಸರು ಜನಿಸಿದ್ದೇ ಇದೇ ದಿನದಂದು. ಇವರ ಗೌರವಾರ್ಥವಾಗಿ ಆಷಾಢ ಮಾಸದ ಪೌರ್ಣಿಮೆಯಂದು ಗುರುಪೂರ್ಣಿಮೆ ಹಬ್ಬವನ್ನು ಆಚರಿಸಲಾಗುತ್ತದೆ. ಶಿವದೇವರು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ಧಾರೆ ಎರೆದುದೇ ಇದೇ ದಿನದಂದು. ಗೌತಮ ಬುದ್ಧರು ಸಾರನಾಥದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ಆಷಾಢ ಮಾಸದ ಪೌರ್ಣಿಮೆಯಂದೇ ನೀಡಿದ್ದರು. ಹಾಗಾಗಿ ಬೌದ್ಧರು ಸಹ ಗುರುಪೂರ್ಣಿಮೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ.